ಸತ್ಯ ಹರಿಶ್ಚಂದ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಇವತ್ತಿನ ದಿನದ ವಿಶೇಷ ನಿಮಗೆ ಚೆನ್ನಾಗಿ ಗೊತ್ತು. ಈ ವಿಶೇಷ ದಿನದಂದು ಒಬ್ಬರು ವಿಶೇಷ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅವರೇ TDR ಹರಿಶ್ಚಂದ್ರಗೌಡ. ಹರಿಶ್ಚಂದ್ರಗೌಡ್ರೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೀವು ನಂಬಲಿಕ್ಕೆ ಸಾಧ್ಯವಾಗದಂತಹ ಸತ್ಯಗಳನ್ನು ನಿಮ್ಮೆದುರು ಹರಿಶ್ಚಂದ್ರಗೌಡರು ಬಿಚ್ಚಿಡುವವರಿದ್ದಾರೆ. ನಾನು ಹರಿಶ್ಚಂದ್ರಗೌಡರು ಇವತ್ತು ಯಾವ ಹೊಸ ಸತ್ಯವನ್ನು ಬಿಡಿಸಿಡ್ತಾರೆ ಅಂತ ಕೇಳ್ತೇನೆ. ಹರಿಶ್ಚಂದ್ರಗೌಡರು, ಇವತ್ತು ಯಾವ ಹೊಸ ಸತ್ಯವನ್ನು ನೀವು ಬಿಡಿಸಿಡುವವರಿದ್ದೀರಿ? ಯಾವ ವಿಚಾರದಲ್ಲಿ? ರಾಜಕೀಯವನ್ನು ತೆಗೆದುಕೊಂಡ್ರೆ ನೀವು ಹಿಂದಿಂದಲೂ ಕೂಡ ರಾಜಕೀಯ ಭವಿಷ್ಯಗಳನ್ನ ಹೇಳ್ತಾ ಬಂದಂಥವ್ರು. ಹೌದು. ಪ್ರಸಕ್ತ ರಾಜಕೀಯ ವಿದ್ಯಮಾನವನ್ನು ನೋಡ್ತಾ ಇದ್ದೀರಿ, ಹಿಂದಿನಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದೀರಿ. ಇವತ್ತಿನ ರಾಜಕೀಯ ವಿದ್ಯಮಾನ ಈಗ ನಿಮ್ಮ ಭವಿಷ್ಯ ಏನು? ಕರ್ನಾಟಕದ ವಿಚಾರ ಹೇಳೋದಾದರೆ, ಸದಾನಂದ ಗೌಡರಿಗೆ ಓಟ್ ಗಳಿಸೋ ಅಂಥ ಒಂದು ಶಕ್ತಿ ಇಲ್ಲ ಅನ್ನೋದು ಮುಂದಿನ ಎಲೆಕ್ಷನ್ನಲ್ಲಿ BJP ನಾಯಕರುಗಳಿಗೆ ಮನವರಿಕೆ ಆಗಿದೆ. ಅದೆಲ್ಲರಿಗೂ ಮನವರಿಕೆ ಆಗಿದೆ. ಆದ್ದರಿಂದ ಇಬ್ಬರ ಹೆಸರು ಕಂಡು ಬರ್ತಾ ಇದೆ ಮುಂದಿನ ಮುಖ್ಯಮಂತ್ರಿಗಳು. ಮಧ್ಯದಲ್ಲೇ ಬಹುಶಃ ಆಗಸ್ಟ್ ಅಥವಾ ಆಗಸ್ಟಲ್ಲೂ ಬದಲಾವಣೆ ಮಾಡೋ ಅಂಥ ಒಂದು ಸಂದರ್ಭ ಇದೆ BJP ವಲಯಗಳಲ್ಲಿ. ಒಂದು ಲಿಂಗಾಯತರಿಗೆ ಕೊಡೋದಾದರೆ ತುಮಕೂರಿಗೆ ಬರುತ್ತೆ. ಇನ್ನು ಒಕ್ಕಲಿಗರಿಗೆ ಕೊಡಬೇಕು ಅಂದರೆ R ಅಶೋಕಕ್ಕೆ ಬರುತ್ತೆ. ಯಾಕಂದರೆ ಅವರಿಗಾಗಲೇ ಹೋಮ್ ಮಿನಿಸ್ಟ್ರು ನಂಬರ್ 2ನಲ್ಲಿದ್ದಾರಲ್ಲ. ಈಗ ದೆಹಲಿಗೆಲ್ಲ ಹೋಗಿ ದಂಡಯಾತ್ರೆ ಮಾಡಿ ಬರ್ತಾ ಇದ್ದಾರೆ ಎಲ್ಲ ನಾಯಕರು ಕೂಡ. ಯಡಿಯೂರಪ್ಪನವರ ಬಣ ಹೋಗ್ಬಂತು, ಅದಾದ ನಂತರ ಸದಾನಂದ ಗೌಡರ ಬೆಂಬಲಿಗರ ಬಣ ಹೋಗ್ಬಂತು. ಯಡಿಯೂರಪ್ಪನವರು ತಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರು ಮತ್ತೆ ಮುಖ್ಯಮಂತ್ರಿ ಆಗ್ತಾರಾ? ಖಂಡಿತ ಇಲ್ಲ. ನಾನು ಅವತ್ತೇ ಹೇಳಿದ್ದೀನಿ ಸಂಜೆವಾಣಿನಲ್ಲಿ, ಮುಖ್ಯಮಂತ್ರಿ ಪದವಿಯಿಂದ ಇಳಿತಾರೆ, ಗುರುವಲ್ಲ. ಇಲ್ಲ, ಅವರಿಗೆ ಗುರು ಅಡ್ಡಿದ್ದಾನೆ. ನೆಕ್ಸ್ಟು ರಾಷ್ಟ್ರೀಯ ಅಧ್ಯಕ್ಷರಾಗ ಅಂತ ಒಂದು ಯೋಗ ಇದೆ. ಅದಕ್ಕೆ ಪ್ರಯತ್ನ ಮಾಡಿದ್ರೆ ಆಗುತ್ತೆ ಅಷ್ಟೇ. ಯಡಿಯೂರಪ್ಪನವರು ರಾಷ್ಟ್ರೀಯ ಅಧ್ಯಕ್ಷ ಯಾವುದು? BJP-ದ? ಹೌದು. ಯಡಿಯೂರಪ್ಪನವರು BJP-ಯ ರಾಷ್ಟ್ರೀಯ ಅಧ್ಯಕ್ಷ ಅಂತ ಒಂದು ಭವಿಷ್ಯವಾಣಿಯನ್ನು ನೀವು ಹೇಳ್ತಾ ಇದ್ದೀರಿ. ಇವ್ರಿಗೆ ಹಿಂದಿ ಬರಲ್ಲ, ಇಂಗ್ಲೀಷ್ ಬರೋದಿಲ್ಲ. ಅವ್ರಿಗೆ ಅಂತಾರೆ ದಡ್ಡರು ಬೇಕಲ್ಲ, ಹೆಬ್ಬೆಟ್ಟು ಓದ್ತಾರೋ. ಅದಕ್ಕೆ ಅವ್ರನ್ನ ಯಡಿಯೂರಪ್ಪನ ಸಜೆಸ್ಟ್ ಮಾಡ್ತಾರೆ ಗಡ್ಕರಿ ಬದಲು. ನಿತಿನ್ ಗಡ್ಕರಿ ಅವ್ರೇನಿದ್ರು ಕರ್ನಾಟಕ ಮಾತ್ರ ನೋಡ್ತಾರೆ. ಯಡಿಯೂರಪ್ಪ ಅಧ್ಯಕ್ಷ ಆದ್ರೆ ಇಲ್ಲಿದ್ ಮಾತ್ರ ನೋಡ್ಕೊ, ಬೇರೆಯವರಿಗೆಲ್ಲ ಸೈನ್ ಹಾಕ್ತಾರೆ ಕಣ್ಣು ಮುಚ್ಕೊಂಡು. ಸೀಲೆ ತಗೊಳ್ಳಿ ಅಂದ್ಬಿಡ್ತಾರೆ. ಅದು ಬಿಟ್ಟು ಇಲ್ಲಿ ವಿಷಯ ನಂದು ಅಂತ. ಅದು ಅವರಿಗೆ ಲಾಭ ಅಲ್ವಾ? ಹಿಂದಿನೂ ಬರಲ್ಲ, ಇಂಗ್ಲೀಷು ಬರಲ್ಲ ಅಂತ ದಡ್ಡ ಬಿಟ್ಟರೆ ಇನ್ಯಾರು ಎಜುಕೇಟೆಡ್ ಕೊಟ್ಟರೆ ಅವರು ವಿರುದ್ಧ ಆಗ್ತಾರೆ. ಅನಂತ್ ಕುಮಾರ್ ಟ್ರೈ ಮಾಡ್ತಾ ಇದ್ದಾರೆ. ಅನಂತ್ ಕುಮಾರ್ ವಿದ್ಯಾವಂತ, ಬುದ್ಧಿವಂತ, ಸಕಲ ಭಾಷಾ ಪಂಡಿತ, ಅತಿ ಬುದ್ಧಿವಂತ. ಅವನಿಗೆ ಕೊಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಉತ್ತರ ಭಾರತದ ಪುರೋಹಿತಶಾಹಿಗಳಿಗೆ ಅನಂತ್ ಕುಮಾರ್ ಕೊಡಕ್ಕೆ ಇಷ್ಟ ಇಲ್ಲ. ಅದಕ್ಕಿಂತ ಯಡಿಯೂರಪ್ಪ ಕೊಡ್ತಾರೆ. ಅವು ಯಾವ ಭಾಷೆನೂ ಬರಲ್ಲಲ್ಲ, ಪ್ರೈಮ್ ಮಿನಿಸ್ಟರ್ ಆಗಕ್ಕೆ ಹೋಗಲ್ಲ. ಅದೇ ಅನಂತ್ ಕುಮಾರ್ ಆದ್ರೆ ಪ್ರೈಮ್ ಮಿನಿಸ್ಟರ್ ಸ್ಪರ್ಧಿಗಳಿದಾರಲ್ಲ. ಒಂದು ಕಡೆಯಿಂದ ಜೇಟ್ಲಿ, ಮತ್ತೊಂದು ಕಡೆಯಿಂದ ರಾಜನಾಥ್ ಸಿಂಗ್, ಇನ್ನೊಂದು ಕಡೆಯಿಂದ ಲೇಡಿ ವಿರೋಧ ಪಕ್ಷದ ನಾಯಕಿ. ಹೇಗೆ? ಹೌದಾ? ಹಾಗಾದ್ರೆ ರಾಜ್ಯದಲ್ಲಿ ಈಗ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತೀರಿ? ರಾಜ್ಯದಲ್ಲಿ ಈಗಿನ ಸಿಚುವೇಶನ್ ಹೇಳ್ಬೋದು, ಮುಂದಿನ ಸಿಚುವೇಶನ್ಸ್ ಎಲ್ಲ ಹೇಳ್ಬಾರ್ದು. ಈಗ ಮಧ್ಯಂತರ ಚುನಾವಣೆ ಏನಾದ್ರು ಬರ್ತಾ? ಕೇವಲ ಇನ್ನು ಅಷ್ಟೇ ಬಾಕಿ ಇದೆ. ಅದನ್ನು ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಕ್ ಆಗಲ್ಲ. ಅದು ಬರ್ಬೋದು. ಸದಾನಂದ ಗೌಡರು ಅವಧಿ ಪೂರ್ತಿ ಮಾಡ್ತಾರ? ಅದನ್ನ ನಾನು ಹೇಳಿದ್ನಲ್ಲ ನಿಮ್ಗೆ. ಮಾಡಿದ್ರು ಮಾಡ್ಬೋದು, ಬಿಟ್ರು ಬಿಡ್ಬೋದು. ಅದು ಅನಿಶ್ಚಿತೆ ಇದೆ. ಈ 2012 ಇದೆಯಲ್ಲ, ಬಹಳ ಈ ಕಡೆಯಿಂದ 12, ಆ ಕಡೆಯಿಂದ 62ರಲ್ಲಿ ಪ್ರಳಯ ಆಗ್ತದೆ ಅಂದ್ರು. 62ರಲ್ಲಿ ಎಲ್ಲಾಯ್ತು? 2012 ಅಂದ್ರೆ ಈ ಕಡೆನೂ 12, ಮಧ್ಯದಲ್ಲಿ 0, ಆ ಕಡೆನೂ 12. ನಷ್ಟ ಅದು 4 ಸಣ್ಣ ನಷ್ಟ, 8 ಮಧ್ಯಮ ನಷ್ಟ, 12 ದೊಡ್ಡ ನಷ್ಟ. ನ್ಯೂಮಲಾಜಿಕಲ್ ಪ್ರಕಾರ ಆಗಲಿ, ಅಸ್ಟ್ರಾಲಾಜಿಕಲ್ ಪ್ರಕಾರ ಆಗಲಿ. ಅದಕ್ಕೆ ಮಾಯನ್ ಪಂಚಾಂಗದವರು ಅಥವಾ ಇನ್ಯಾರೋ ಬೇರೆಯವರು ಮತ್ತೊಂದು ಮೈಸೂರು ಪಂಚಾಂಗ ಹೇಳೋದು ಪ್ರಳಯ ಸೂಚನೆ ಅಂತ. ಒಂದು ಅದ್ಭುತ ಸತ್ಯವನ್ನು ಹೇಳಿದ್ರೆ, ಯಡಿಯೂರಪ್ಪನವರು ಮುಂದೆ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ BJP-ಗೆ ಅಂತ. ನಿಮ್ಮ ಯಡಿಯೂರಪ್ಪನವರ ಸಂಬಂಧ ಹೇಗಿದೆ? ಯಾವ ಥರ? ನಮ್ಮ ಕಂಡ್ರೆ ದ್ವೇಷ, ಅಸೂಯೆ ಎಲ್ಲ ತುಂಬಿಕೊಂಡಿದೆ. ಯಾರಿಗೆ? ಯಡಿಯೂರಪ್ಪಗೆ. ಯಾವ ಕಾರಣಕ್ಕೆ? ಯಾವುದೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನೀವು ಅವ್ರನ್ನೇ ಹೋಗಿ ಕೇಳ್ಬೇಕು. ಹಿಂಗಂದು ಹೋಗ್ಬಿಡ್ತಾರೆ, ಹಿಂಗಂದು ಹೋಗ್ಬಿಡ್ತಾರೆ, ಹಿಂಗಂದು ಹೋಗ್ಬಿಡ್ತಾರೆ. ಹೌದಾ? ಇಲ್ಲ ಅಷ್ಟೇ ಇಲ್ಲ, ಮಾತಾಡಲ್ಲ ಅಷ್ಟೇ. ಹಿಂಗಂದು ಹೋಗ್ತಾ ಇರ್ತಾರೆ ಅಷ್ಟೇ. ಮತ್ತೆ ಒಂದು ಮಾತಿಲ್ಲ. ಇಲ್ಲ, ಅದು ಯಡಿಯೂರಪ್ಪನವ್ರು ಮಾತ್ರ ಹಂಗೆ ಮಾಡ್ತಾರೆ, ಮತ್ತೆ ಯಾರ್ಯಾರು ಆ ಥರ ಮಾಡ್ತಾರೆ? ಇಲ್ಲ, ಯಡಿಯೂರಪ್ಪ ಹಾಗೆ ಮಾಡ್ತಾರೆ. ಸ್ವಲ್ಪ ಯಡಿಯೂರಪ್ಪನಲ್ಲಿ ಸ್ವಲ್ಪ ಸೌಜನ್ಯತೆ ಇದೆ. ಅಲ್ಲ, ನೀವೇ ಹೋಗಿ ಮಾತಾಡ್ತಿರಲ್ಲ. ಈಗ ಯಾರು ನಾವು ನಮಸ್ಕಾರ ಮಾಡ್ತೀವಿ ನಿಮಗೆ, ನೀವು ನೋಡಿದ ಕೂಡಲೇ, ಆದ್ರೂ ನೀವು ಬಂದು ಮಾತಾಡ್ತೀರಿ. ಅದೇ ರೀತಿ ಯಡಿಯೂರಪ್ಪನವ್ರನ್ನ ನೀವು ಹೋಗಿ ಮಾತಾಡ್ತಾ ಪ್ರಯತ್ನ ಇಲ್ಲಲ್ಲ. ಅವರು ಎಲ್ಲಿ ಸಿಗ್ತಾರೆ? ಬಹಳ ಬುದ್ಧಿವಂತರು ಅವರು. ಏನೋ ಗೊತ್ತಿಲ್ಲ. ಅಲ್ಲ, ಇವತ್ತು ಬೆಳಗ್ಗೆ ಯಡಿಯೂರಪ್ಪನವರು ಈಗ ನೋಡಿದ್ರಿ ನೀವು ಯಾವ ರೀತಿಯಲ್ಲಿ ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ, ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅನ್ನುವಂಥದ್ದು. ಮುಂದೆ ಭವಿಷ್ಯದಲ್ಲಿ ಅವರು ಮುಖ್ಯಮಂತ್ರಿ ಮತ್ತೆ ಆಗೋದೇ ಇಲ್ಲ ಅಂತ. ನಾನೇ ಹೇಳಿದ್ದೆ ಅವರಿಗೆ 94ರಲ್ಲಿ ಮುಖ್ಯಮಂತ್ರಿ ಆಗ್ತೀರಿ ಅಂತ. 94ರಲ್ಲಿ ಅವ್ರು ಮುಖ್ಯಮಂತ್ರಿ ಆಗ್ಲಿಲ್ವಲ್ಲ?
94ರಲ್ಲಿ ಹೇಳಿದ್ದೆ ಮುಂದೆ ಇನ್ನು 12-13 ವರ್ಷ ಕಳೆದ್ರೆ ಆಗ್ತೀರಿ ಅಂತ. ನೀವು ಹೇಳಿದ್ದು ಸತ್ಯ ಆಗೋಯ್ತು. ಹೌದು. ಅದಕ್ಕಿಂತ ಮುಂಚೆ ಅವ್ರು ಕೇಳಿದ್ರು ಡೆಪ್ಟಿ CM ಆದಾಗ, ನಾನು ಆಗಲಿಲ್ಲ ಮತ್ತೆ ಮುಖ್ಯಮಂತ್ರಿ, ನೀವು ಆಗಬೇಕಾದ್ರೆ ಕುಮಾರಸ್ವಾಮಿಗೆ ಹೊರ ಕೊಟ್ಟಿದ್ದೆ ನಾನು. ಯಾವಾಗ? ಏಪ್ರಿಲಲ್ಲಿ. ಕುಮಾರಸ್ವಾಮಿ ಬಂದು ಕೇಳ್ಬಿಡ ನಮ್ದೇನು ಎಂಥದ್ದು ಅಂದೆ, ಪೇಪರ್ ಸ್ಟೇಟ್ಮೆಂಟ್ ಕೊಡಿ ಅಂದೆ. ಕನ್ನಡಪ್ರಭ ಹಿಂದೂನಲ್ಲಿ ಬಂತು ಕುಮಾರಸ್ವಾಮಿ ಆಗ್ತಾರೆ ಅಂತ. 8 ತಿಂಗಳು ಮುಂಚೆ. ಎಲ್ಲರಿಗೂ ಆಶ್ಚರ್ಯ, ನಾನು ಒಬ್ಬನೇ ಹೇಳಿರೋದಕ್ಕೆ, ಯಾವ ಅಸ್ಟ್ರಾಲಜಿಯವರು ಹೇಳಿಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಭವಿಷ್ಯವಾಣಿಯನ್ನ ಕೂಡ ಸತ್ಯವನ್ನ ಕೂಡ ನೀವು ಹೇಳಿದ್ರಿ. ಇಡೀ ಪ್ರಪಂಚದಲ್ಲಿ ನಾನು ಒಬ್ಬನೇ. ಅದು ಪೇಪರ್ ಕಟ್ಟಿಂಗ್ ಇದೆ, ಆಯ್ತಾ? ಆದ್ರೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನೀವು ಹೇಳಲೇ ಇಲ್ವಲ್ಲ? ಯಾವ್ದು? ಸದಾನಂದ ಗೌಡರು ಮುಖ್ಯಮಂತ್ರಿ ಆಗ್ತಾರೆ. ಸದಾನಂದ ಗೌಡರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾವಾಗ್ಲೇ ಹೇಳಿದ್ದೆ, ಕೇಳಿ ಅವ್ರನ್ನ ಹೋಗಿ. ಹೌದಾ? ಆ ಭವಿಷ್ಯ ನೀವು ಹೇಳಿದ್ರೆ ಮಾತ್ರ ನಾನು ಹೇಳ್ತೀನಿಲ್ಲ, ನಿಜವಾಗಿಯೂ ನೀವು ಗ್ರೇಟ್ ಭವಿಷ್ಯಕಾರರು ಮಾತ್ರ. ಯಾಕಂದ್ರೆ ಅವ್ರು ಕೇಳಿದ್ರು 92ರಲ್ಲಿ ಮುಖ್ಯಮಂತ್ರಿ ಏನಾಗ್ತಿದ್ ನಂದು ಅಂತ. ಒಂದಿನ ಮುಖ್ಯಮಂತ್ರಿ ಯಾವ ಪೇಪರ್ ಬಂದಿದೆ ಒಂಚೂರು ನೋಡೋಣ, ಸದಾನಂದ ಗೌಡರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಡಾಕ್ಯುಮೆಂಟ್ ಅಲ್ಲಿ ಇಟ್ಕೊಂಡು. ಸದಾನಂದ ಗೌಡ್ರದ್ದಿಲ್ಲ ಅಷ್ಟೇ, ನೀವು ಅವ್ರನ್ನೇ ಹೋಗಿ ಕೇಳ್ಬೇಕು. ಸುದ್ದಿ ಆಗಿಲ್ಲ ಅವರಿಗೆ, ನೀವು ಇಬ್ಬರಿಗೆ ಮಾತ್ರ ಗೊತ್ತು. ನೀವು ಅವ್ರಿಗೆ ಹೇಳಿದಿರಿ ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತಲೇ, ಅವ್ರೆ ಹೌದಪ್ಪ ನೀ ಹೇಳಿದ್ಯಾ ಅಂತ ಅವ್ರು ಹೇಳಿದ್ದಾರೆ. ಅದೇನು ಹೇಳಲಿಲ್ಲ, ಹೇಳಿದ್ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಅವ್ರು ಸಿಕ್ಕರೆ ತಾನೇ ಹೇಳೋದು. ಸದಾನಂದ ಗೌಡ್ರದ್ದು ಭವಿಷ್ಯ ಏನು? ಮುಗಿತ್ರಿ, ಅವರು ತಾತ್ಕಾಲಿಕವಾದ ಮುಖ್ಯಮಂತ್ರಿ, ಕಂಟಿ ಇದ್ದಂಗೆ. ಅಲ್ಲಲ್ಲ, ಅವ್ರಿಗೆ ಏನಿದೆ, ಅವರೇನು ದೊಡ್ಡ ಲೀಡ್ರಾ? ಮಧ್ಯದಲ್ಲಿ ಕಂಟಿಗೆ ಬಂದಂಗೆ ಬಂತು, ಕಂಟಿ ಜತ್ತಿಗೆ ಬಂದಂಗೆ ಬಂತು, ಆ ತರ ಬರ್ತದೆ. ಅಲ್ಲ, ಯಡಿಯೂರಪ್ಪನವ್ರದ್ದು ಮುಗೀತು ಅಂತೀರಿ, ಸದಾನಂದ ಗೌಡ್ರದ್ದು ಮುಗೀತು ಅಂತೀರಿ, ಅನಂತಕುಮಾರ್ ರಾಷ್ಟ್ರೀಯ ಅಧ್ಯಕ್ಷರು ಆಗಲ್ಲ ಅಂತೀರಿ. ಇನ್ಯಾರು ಬಿಜೆಪಿಯಲ್ಲಿ? ಮತ್ತೆ ಯಾರು ಬಿಜೆಪಿಯಲ್ಲಿ ಯಾರಪ್ಪ ಭವಿಷ್ಯ ನಾಯಕ ಹಾಗಾದ್ರೆ? ಈಗ ಹೇಳಿದ್ನಲ್ಲ ಇಬ್ರದ್ದು. ಯಾರು? ಅಶೋಕ್ ಮತ್ತು ಇವ್ರದ್ದು. ಅವ್ರ ಮನುಷ್ಯರಲ್ವಾ ಅಶೋಕ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ? ನಾನು ಹೇಳಿದ ಹೈಕಮಾಂಡ್ ಮನ್ಸಲ್ಲಿ ಅದಿದೆ, ಯಾವಾಗ ಅಂತ ಹೇಳಕ್ಕಾಗಲ್ಲ. ಆಗಸ್ಟ್ ಒಳಗೆ ಆದ್ರೂ ಆಗ್ಬೋದು, ಇಲ್ಲಿದ್ರು ಇಲ್ಲ. ಇದೇ ಆಗಸ್ಟ್ ಇದು ಅಷ್ಟೇ, ಅವ್ರಿಗೆ ಟರ್ಮ್ ಇರೋದೇ ಬಿಜೆಪಿಗೆ ಅಷ್ಟು. ಈಗ ಜಗದೀಶ್ ಶೆಟ್ಟರ್ ಅಂತ ಅವನ ಅಪ್ಪನಾಣ ಆಗಲ್ಲ, ಅವನು ಚೀಫ್ ಮಿನಿಸ್ಟರ್, ಆಯ್ತಾ? ಯಡಿಯೂರಪ್ಪ ಆಗಲ್ಲ. ಇನ್ಯಾರು ಲೀಡ್ರಲ್ಲಿ ಲಿಂಗಾಯತ್ರಿಗೆ ಕೊಡ್ಬೇಕು ಅಂತ ಅವ್ರು ಕಚ್ಕೊಂಡು ಕೂತ್ಕೊಂಡ್ರೆ, ಹಿಂದೆ ನಿಜಲಿಂಗಪ್ಪ ಕಚ್ಕೊಂಡು ಕೂತ್ಕೊಂಡಂಗೆ ಅವ್ರು 65 ಜನ. ಶಿವಣ್ಣಕ್ಕೂ ಮಠಾಧೀಶರೆಲ್ಲ ಪ್ರವೇಶ ಮಾಡಿ ಡಿಸಾಲ್ವ್ ಮಾಡಕ್ ಬಿಡಲ್ಲ ಅವರು. ಈಗ ಬಿಜೆಪಿ ಬಹಳ ಅನುಕೂಲ ಇದೆ ಮಠಾಧೀಶರಿಗೆ, ಒಂದು ಕೋಮಿನ ಮಠಾಧೀಶರಿಗೆ. ಶಿವಣ್ಣನ ಮಾಡ್ಬೋದು. ಶಿವಣ್ಣ ತುಮಕೂರು ಮಠ, ಸಿದ್ಧಗಂಗಾ ಮಠ ಶಿಷ್ಯ ಅಲ್ವಾ, ಪ್ರಾಮಾಣಿಕ. ಶಿವಣ್ಣನೇ ಮುಂದೆ ಸೊಗಡು ಶಿವಣ್ಣನೇ ಮುಖ್ಯಮಂತ್ರಿ ಆಗ್ಬೋದು ಅಂತೀರಿ? ನಾನು ಹೇಳ್ತಾ ಇಲ್ಲ, ಬಿಜೆಪಿ ಹೈಕಮಾಂಡರ್ ಮನ್ಸಲ್ಲಿದೆ. ಸರಿ, ಹಾಗಾದ್ರೆ ಸಿದ್ದರಾಮಯ್ಯನವ್ರ ಕಥೆ ಏನು? 96ಅಲ್ಲಿ 2004ಅಲ್ಲಿ ನಿಮ್ಮ ಟೈಮ್ ಚೆನ್ನಾಗಿದೆ ಸಿದ್ದರಾಮಯ್ಯನವರೇ. ಒಂದು ಕೆಲಸ ಮಾಡಿ, ನಾನು ಕರ್ಸಿದ್ರು ಅವರು ಹೆಂಗಾಗೋದು ಅಂತ ಹೇಳಿ. ನಿಮ್ಮ ಹತ್ರ ಭವಿಷ್ಯ ಕೇಳಲಿಕ್ಕೋಸ್ಕರ ಸಿದ್ದರಾಮಯ್ಯನವ್ರು ಕರ್ಸಿದ್ರು. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ನಾನು ಬಹಳ ಡೀಟೇಲ್ ಆಗಿ ಕೇಳ್ತೀನಿ ನಿಮ್ಮ ಹತ್ರ. ಸಿದ್ದರಾಮಯ್ಯನಂತವ್ರು ಅವರು ಸಾಮಾನ್ಯವಾಗಿ ಇವನ್ನೆಲ್ಲ ನಂಬುವಂತವ್ರಲ್ಲ. ಅಂದ್ರೆ ಈ ಭವಿಷ್ಯ ಆಗಿರ್ಬೋದು, ದೇವರಾಗಿರ್ಬೋದು, ದಿಂಡ್ರು, ಇವೆಲ್ಲ ಅವ್ರು ನಂಬುವಂತವ್ರಲ್ಲ. ಅಂಥವ್ರು ಸ್ವತಃ ಸತ್ಯ ಹರಿಶ್ಚಂದ್ರನಂತಿರುವಂತಹ ಹರಿಶ್ಚಂದ್ರ ಗೌಡ್ರನ್ನ ಕರೆಸಿ ಭವಿಷ್ಯವನ್ನ ಕೇಳಿದ್ರಂತೆ. ಅವಾಗ ಹರಿಶ್ಚಂದ್ರ ಗೌಡ್ರು ಏನು ಹೇಳಿದ್ರು, ಸಿದ್ದರಾಮಯ್ಯನವರು ಏನು ಕೇಳಿದ್ರು, ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಣ. ಸ್ವತಃ ಸತ್ಯ ಹರಿಶ್ಚಂದ್ರನಂತಿರುವ ಹರಿಶ್ಚಂದ್ರ ಗೌಡ್ರೆ ನಮ್ಮ ಜೊತೆ ಹೇಳ್ತಾರೆ. ಈಗ ಒಂದು ಸಣ್ಣ ವಿರಾಮ.